ರೋಮ್ನಲ್ಲಿ ಟಾಲಿವುಡ್ ಜೋಡಿ ಹಕ್ಕಿ ರೊಮ್ಯಾನ್ಸ್. ಮದುವೆಗೂ ಮುನ್ನ ವಿಜಿ ರಶ್ಮಿಕಾ ರೋಮ್ ಹನಿಮೂನ್. ರೋಮ್ನಲ್ಲಿ ಟಾಲಿವುಡ್ ಜೋಡಿ ಹಕ್ಕಿಗಳ ರೊಮ್ಯಾನ್ಸ್. ಮದುವೆಗೂ ಮುನ್ನ ವಿಜಿ ರಶ್ಮಿಕಾ ರೋಮ್ ಹನಿಮೂನ್. ಇನ್ಸ್ಟಾ ಪೋಸ್ಟ್ಗಳೇ ಹೇಳ್ತಾ ಇದೆ ವಿಜಿ ರಶ್ಮಿಕಾ ಲವ್ ಸ್ಟೋರಿ ಕುರಿತು. ರಶ್ಮಿಕಾ ಹೆಗಲಲ್ಲಿ ತಲೆ ಇಟ್ಟು ದೇವರಕೊಂಡ ಪೋಸ್ ಕೊಟ್ಟಿದ್ದಾರೆ. ರೋಮ್ನಲ್ಲಿ ರಶ್ಮಿಕಾ ವಿಜಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ದಾರೆ. ಅಕ್ಟೋಬರ್ನಲ್ಲಿ ಎಂಗೇಜ್ ಆಗಿರೋ ಜೋಡಿಗಳು. ಫೆಬ್ರವರಿಯಲ್ಲಿ ಸಪ್ತಪದಿ ತುಳಿಯಲಿರೋ ರಶ್ಮಿಕಾ ದೇವರಕೊಂಡ. ಫೆಬ್ರವರಿ 26ರಂದು ಉದಯಪುರದ ಪ್ಯಾಲೇಸ್ನಲ್ಲಿ ವಿವಾಹ. ವಿಜಿ ರಶ್ಮಿಕಾ ಫೋಟೋಗಳನ್ನ ಗಮನಿಸ್ತಾ ಇರಬಹುದು. ಯಾವ ರೀತಿ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ ಅಂತ. ಸದ್ಯಕ್ಕೆ ರೋಮ್ನಲ್ಲಿದ್ದಾರೆ ಟಾಲಿವುಡ್ ಜೋಡಿ ಹಕ್ಕಿಗಳು. ಮದುವೆಗೂ ಮುನ್ನ ಸದ್ಯಕ್ಕೆ ರೋಮ್ಗೆ ಹೋಗಿದ್ದಾರೆ. ಇನ್ನು ಫೆಬ್ರವರಿ ಎಂದು ಮದುವೆ ಕೂಡ ಇರುತ್ತೆ. ಇನ್ಸ್ಟಾ ಪೋಸ್ಟ್ಗಳೇ ಹೇಳ್ತಾ ಇದೆ ವಿಜಯ್ ರಶ್ಮಿಕಾ ಲವ್ ಸ್ಟೋರಿ ಯಾವ ರೀತಿ ಇತ್ತು ಅಂತ. ತೆಲುಗು ನಟ ವಿಜಯ್ ದೇವರಕೊಂಡ ಹಾಗೂ ನಟಿ ರಶ್ಮಿಕಾ ಮಂದಣ್ಣ ಇತ್ತೀಚೆಗಷ್ಟೇ ಇನ್ಸ್ಟಾಗ್ರಾಮ್ನಲ್ಲಿ ಪ್ರತ್ಯೇಕವಾಗಿ ಫೋಟೋಗಳನ್ನ ಹಂಚಿಕೊಂಡಿದ್ರು. ಆದರೆ ಇಬ್ಬರೂ ಜೊತೆಯಲ್ಲಿರುವ ಫೋಟೋವನ್ನು ಹಂಚಿಕೊಂಡಿರಲಿಲ್ಲ. ಇಬ್ಬರು ಜೊತೆಯಲ್ಲೇ ಇಟಲಿಗೆ ರೋಮ್ಗೆ ಹೋಗಿದ್ದಾರೆ ಎಂಬುದು ಈ ಒಂದು ಫೋಟೋವನ್ನ ನೋಡಿದ್ರೆ ಗೊತ್ತಾಗುತ್ತೆ. ಇಟಲಿಯ ರೋಮ್ನಲ್ಲಿ ನಟ ವಿಜಯ್ ದೇವರಕೊಂಡ ಸ್ನೇಹಿತರ ಜೊತೆ ಸುತ್ತಾಡ್ತಾ ಇರುವ ಫೋಟೋಗಳನ್ನ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ವಿಜಯ್ ದೇವರಕೊಂಡ ಪೋಸ್ಟ್ ಮಾಡಿದ ಫೋಟೋಗಳಲ್ಲಿ ರಶ್ಮಿಕಾ ಮಂದಣ್ಣ ಕಾಣಿಸ್ಕೊಂಡಿಲ್ಲ. ಇನ್ನು ರಶ್ಮಿಕಾ ಮಂದಣ್ಣ ಪೋಸ್ಟ್ ಮಾಡಿರುವ ಫೋಟೋಗಳಲ್ಲೂ ಅಷ್ಟೇ ನಟ ವಿಜಯ್ ದೇವರಕೊಂಡ ಕಾಣಿಸ್ಕೊಂಡಿಲ್ಲ. ಆದರೆ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕೆಂತಂದ್ರೆ ಇಬ್ರು ಕೂಡ ಜೋಡಿ ಹಕ್ಕಿಗಳ ರೀತಿಯಲ್ಲಿ ರೋಮ್ಗೆ ಹೋಗಿದ್ದಾರೆ. ಕೆಲವೊಂದಿಷ್ಟು ಫೋಟೋಗಳನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ. ಯಾಕೆಂದ್ರೆ ಪ್ರತಿ ಬಾರಿಯೂ ಅಷ್ಟೇ ಅವರಿಗೆಲ್ಲರೂ ಹೊರಗಡೆ ಹೋದ್ರೆ ಪ್ರತ್ಯೇಕವಾಗಿ ಫೋಟೋಗಳನ್ನ ಶೇರ್ ಮಾಡ್ಕೊಳ್ತಾರೆ. ರಶ್ಮಿಕಾ ಮಂದಣ್ಣ ಮಾಡುವಂತಹ ಪೋಸ್ಟ್ನಲ್ಲಿ ವಿಜಯ್ ದೇವರಕೊಂಡ ಇರೋದಿಲ್ಲ. ಜೊತೆಗೆ ವಿಜಯ್ ದೇವರಕೊಂಡ ಮಾಡುವಂತಹ ಪೋಸ್ಟ್ನಲ್ಲಿ ರಶ್ಮಿಕಾ ಮಂದಣ್ಣ ಇರೋದಿಲ್ಲ. ಆದರೆ ನೀವು ಗಮನಿಸ್ತಾ ಇರ್ಬೋದು ನಟ ವಿಜಯ್ ದೇವರಕೊಂಡ ಅಲ್ಲಿ ಫೋಟೋದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಜೊತೆಗೆ ನಟಿ ರಶ್ಮಿಕಾ ಮಂದಣ್ಣ ಕೂಡ ಜೊತೆಯಲ್ಲೇ ಇದ್ದಾರೆ. ಅದನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಆದರೆ ಅವರು ಫೋಟೋಗೆ ಪೋಸ್ ಕೊಟ್ಟಿಲ್ಲ ಅಷ್ಟೇ. ಇನ್ನು ವಿಜಯ್ ದೇವರಕೊಂಡ ತಮ್ಮ ಕೂಡ ಫೋಟೋದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರ ಜೊತೆ ನ್ಯೂ ಇಯರ್ ಸೆಲೆಬ್ರೇಷನ್ ಬಹಳ ಜೋರಾಗಿ ಮಾಡಿದ್ದಾರೆ. ಇಟಲಿಯ ರೋಮ್ನಲ್ಲಿ ಈ ಒಂದು ಸೆಲೆಬ್ರೇಷನ್ ಅನ್ನ ಮಾಡಿದ್ದಾರೆ. ಅಲ್ಲಿಗೆ ಹೋಗಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ದಾರೆ. ಸ್ನೇಹಿತರು ಕೂಡ ಇದ್ದಾರೆ. ಜೊತೆಗೆ ಆ ಒಂದು ಫೋಟೋದಲ್ಲಿ ನೀವು ನೋಡ್ತಾ ಇರಬಹುದು ರಶ್ಮಿಕಾ ಮಂದಣ್ಣ ಕೂಡ ಇದ್ದಾರೆ. ಇನ್ನು ಫೆಬ್ರವರಿಯಲ್ಲಿ ಸಪ್ತಪದಿ ತುಳಿಯಲಿರುವ ಈ ಜೋಡಿಗಳು